ಕಲ್ಯಾಣ ಕರ್ನಾಟಕದ ರೈತರ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಿತ್ತು ಹೋಗಿ ಅಪಾರ ಪ್ರಮಾಣದ ನೀರು ಕೂಡ ಈಗ ತುಂಗಭದ್ರಾ ಜಲಾಶಯದಿಂದ ಹೊರಗಡೆ ಹೋಗ್ತಕ್ಕಂಥದ್ದು. ಈ ಒಂದು ನೀರನ್ನು ತಡೆಗಟ್ಟಲಿಕ್ಕೆ ಕ್ರಸ್ಟ್ ಗೇಟನ್ನು ನಿರ್ಮಾಣ ಕಾರ್ಯ ಕೂಡ ಈಗ ಸಮರೋಪಾದಿಯಲ್ಲಿ ನಡೆದರೂ ಕೂಡ ಒಂದು ರೀತಿಯಲ್ಲಿ ಇದು ಕ್ರಸ್ಟ್ ಗೇಟ್ ಅಳವಡಿಸದೆ ಒಂದು ದೊಡ್ಡ ರೀತಿಯ ಸವಾಲಾಗಿರ್ತಕ್ಕಂಥದ್ದು. ನಾವೀಗ ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿದ್ದೇವೆ. ಈಗಾಗಲೇ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನು ಕೂಡ ತುಂಗಭದ್ರಾ ನದಿ ಕೂಡ ಬಿಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಒಂದು ಕಡೆ ಕ್ರಸ್ಟ್ ಗೇಟ್ನ ತಯಾರಿ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಮಳೆಯ ಮುನ್ಸೂಚನೆ ಕೂಡ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆಯ ಪ್ರಕಾರ ಕೂಡ ಮಲೆನಾಡು ಮತ್ತು ಜಲಾನಯನ ಪ್ರದೇಶದಲ್ಲಿ ಕೂಡ ಹೆಚ್ಚಿನ ಮಳೆಯಾಗುತ್ತೆ ಅನ್ನೋ ಮುನ್ಸೂಚನೆ ಕೂಡ ಸಿಕ್ಕಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಇದು ಒಂದು ರೀತಿಯ ದೊಡ್ಡ ಸವಾಲು ಕೂಡ ಆಗಿರ್ತಕ್ಕಂಥದ್ದು. ಯಾಕಂತಂದರೆ ಈಗಾಗಲೇ ಒಂದು ಕಡೆ ಒಳಹರಿವಿನ ಪ್ರಮಾಣ ಕೂಡ ನಿನ್ನೆಗಿಂತ ಇವತ್ತು ಹೆಚ್ಚಾಗಿರ್ತಕ್ಕಂಥದ್ದು. ಸುಮಾರು 32,000 ಕ್ಯೂಸೆಕ್ಸ್ ಕೂಡ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಆದರೆ ಈ ನಿಟ್ಟಿನಲ್ಲಿ ಯಾಕೆಂತಂದರೆ ಒಳಹರಿವಿನ ಪ್ರಮಾಣ ಹೆಚ್ಚಾದರೆ ಕ್ರಸ್ಟ್ ಗೇಟ್ನ ಅಳವಡಿಸೋದು ಕೂಡ ದೊಡ್ಡ ಸವಾಲು ಕೂಡ ತಜ್ಞರಿಗೆ ಆಗುತ್ತೆ. ಯಾಕೆಂತಂದರೆ ಈ ತಿಂಗಳ 17ನೇ ತಾರೀಕು ನಂತರ ಕೂಡ ಮಲೆನಾಡು ಮತ್ತು ಜಲಾನಯನ ಭಾಗದಲ್ಲಿ ಹೆಚ್ಚಿನ ಮಳೆಯಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಹವಾಮಾನ ಇಲಾಖೆ ಕೂಡ ಒಂದು ಮುನ್ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಂದು ವೇಳೆ ಮಳೆ ಆಗಿದ್ದೇ ಆದರೆ ಒಳಹರಿವಿನ ಪ್ರಮಾಣ ಕೂಡ ಜಲಾಶಯಕ್ಕೆ ಹೆಚ್ಚಾಗುತ್ತೆ. ಕ್ರಸ್ಟ್ ಗೇಟ್ ಅಳವಡಿಸೋದು ಕೂಡ ಒಂದು ದೊಡ್ಡ ರೀತಿಯಲ್ಲಿ ದೊಡ್ಡ ಸವಾಲು ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕೂಡ ಜಲಾಶಯಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಹೈದರಾಬಾದ್ನ ತಜ್ಞ ಆಗಿರ್ತಕ್ಕಂಥ ಕನ್ನಯ್ಯ ನಾಡು ನೇತೃತ್ವದ ತಜ್ಞರ ತಂಡ ಏನಿತ್ತು ಇದರ ಬಗ್ಗೆ ಕೂಡ CMಗೆ ಮನವರಿಕೆಯನ್ನು ಕೂಡ ಮಾಡಿಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಆಗಸ್ಟ್ 17ರ ಒಳಗಡೆ ಕ್ರಸ್ಟ್ ಗೇಟನ್ನು ತಾತ್ಕಾಲಿಕವಾಗಿ ಅಳವಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು CM ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ಅದಕ್ಕೆ ಕ್ರಸ್ಟ್ ಗೇಟ್ನ ಸಿದ್ಧತೆ ಕಾರ್ಯಗಳು ಕೂಡ ಮಾಡಿತ್ತು. ಇವತ್ತಿಂದನೇ ಕ್ರಸ್ಟ್ ಗೇಟ್ನ ಅಳವಡಿಸಲಿಕ್ಕೆ ಮುಂದಾಗ್ತಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇತ್ತು. ಆದರೆ ಇದುವರೆಗೆ ನಾವೀಗ ಜಲಾಶಯದ ಮುಂಭಾಗದಲ್ಲಿದ್ದೀವಿ. ಜಲಾಶಯ ಮುಂಭಾಗದಲ್ಲಿ ಯಾವುದೇ ಇನ್ನೂ ಕೂಡ ಕ್ರಸ್ಟ್ ಗೇಟ್ನ ಅಳವಡಿಕೆ ಕಾರ್ಯ ಕೂಡ ಇನ್ನೂ ನಡೀತಾ ಇಲ್ಲ. ಆದರೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಒಂದೇ ಬಾರಿ ಕ್ರಸ್ಟ್ ಗೇಟ್ನ ಅಳವಡಿಸೋಕ್ಕಿಂತ 5 ಹಂತದಲ್ಲಿ ಕ್ರಸ್ಟ್ ಗೇಟ್ನ ಅಳವಡಿಸಲಿಕ್ಕೆ ಕೂಡ ಈಗ ತಜ್ಞರು ಕೂಡ ಮುಂದಾಗಿರ್ತಕ್ಕಂಥ. ಯಾಕಂದರೆ ಹರಿಯುವ ನೀರಲ್ಲೇ ಕ್ರಸ್ಟ್ ಗೇಟನ್ನು ಅಳವಡಿಸೋದು ಕೂಡ ಒಂದು ತಜ್ಞರಿಗೆ ಕೂಡ ಒಂದು ದೊಡ್ಡ ರೀತಿಯ ಸವಾಲು ಕೂಡ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ 5 ಹಂತದಲ್ಲಿ ಅಂದರೆ 4 ಅಡಿ ಎತ್ತರ 12 ಅಡಿ ಅಗಲದ 5 ಪ್ಲೇಟ್ಗಳನ್ನು ಇಲ್ಲಿ ಕ್ರಸ್ಟ್ ಗೇಟ್ಗೆ ಅಳವಡಿಸಲಿಕ್ಕೆ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಕ್ರಸ್ಟ್ ಗೇಟ್ಗಳು ಕೂಡ ಈಗ 2 ಕಡೆ ಕೂಡ ಒಂದು ಅಮೀದ್ ಇಂಜಿನಿಯರಿಂಗ್ ವರ್ಕ್ಸ್ ಆಗಿರ್ಬೋದು ಮತ್ತು ಇನ್ನೊಂದು ಕಡೆ ನಾರಾಯಣ ಇಂಜಿನಿಯರ್ ವರ್ಕ್ಸಲ್ಲಿ ಕೂಡ 2 ಕಡೆ ಕೂಡ ಈಗ ಕ್ರಸ್ಟ್ ಗೇಟ್ಗಳು ಕೂಡ ಸಿದ್ಧ ಆಗಿರ್ತಕ್ಕಂಥದ್ದು. ಇವತ್ತು ಕ್ರಸ್ಟ್ ಗೇಟ್ ಅಳವಡಿಸುವ ಕಾರ್ಯ ಕೂಡ ನಡಿಬೇಕಾಗಿತ್ತು. ಆದರೆ ಇದುವರೆಗೆ ಇನ್ನೂ ಕೂಡ ಆರಂಭ ಆಗಿಲ್ಲ. ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ತಜ್ಞರ ತಂಡ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಒಂದು ರೀತಿಯಲ್ಲಿ ಕ್ರಸ್ಟ್ ಗೇಟ್ನ ಅಳವಡಿಸೋದು ಕೂಡ ಒಂದು ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಈಗಾಗಲೇ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ ಮತ್ತು ಅದರಾಗಿಯೂ ಕೂಡ ಹೊರಹರಿವಿನ ಕೂಡ ಈಗಾಗಲೇ 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ಕೂಡ ನದಿಗೆ ಬಿಟ್ಟಿರ್ತಕ್ಕಂಥದ್ದು. ಜಲಾಶಯದ ನೀರು ಕೂಡ ಖಾಲಿ ಆಗ್ತಾ ಇದೆ. ಆದರೆ ಇದುವರೆಗೂ ಕೂಡ ಇನ್ನೂ ಕ್ರಸ್ಟ್ ಗೇಟ್ನ ಅಳವಡಿಸಲಿಕ್ಕೆ ಕೂಡ ಇನ್ನೂ ಮುಂದಾಗಿಲ್ಲ. ಆದರೆ ಸಿದ್ಧತೆಗಳು ಆರಂಭ ಆಗಿದೆ. ಆದರೆ ಕ್ರಸ್ಟ್ ಗೇಟನ್ನು ಬೇಗ ಅಳವಡಿಸಿ ಈ ಒಂದು ಏನು ಹರಿಯತಕ್ಕಂಥ ವ್ಯರ್ಥವಾಗಿ ಹರಿತಕ್ಕಂಥ ನೀರನ್ನು ತಡೆಗಟ್ಟಬೇಕು ಅನ್ನೋದು ಕೂಡ ಈ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಕೂಗು ಕೂಡ ಆಗಿರ್ತಕ್ಕಂಥದ್ದು. ಅದಾ ನಿಟ್ಟಿನಲ್ಲಿ ಕೂಡ ಸಮರೋಪಾದಿಯಲ್ಲಿ ಕೂಡ ಕ್ರಸ್ಟ್ ಗೇಟನ್ನು ಅಳವಡಿಸಲೇಬೇಕನ್ನೋ ಕೂಡ ತಜ್ಞರು ಕೂಡ ಮುಂದಾಗಿರ್ತಕ್ಕಂಥದ್ದು ಕೂಡ. ಆದರೆ ಇಲ್ಲಿ ಪ್ರಮುಖವಾಗಿ ಕ್ರಸ್ಟ್ ಗೇಟನ್ನು ಕೂಡಲೇ ಅಳವಡಿಸಿ ಹರಿತಕ್ಕಂಥ ನೀರನ್ನು ತಡೆದ್ರೆ ಈ ಭಾಗಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ಅಭಿಪ್ರಾಯಗಳು ಕೂಡ ಈ ಭಾಗದ ರೈತರಿಂದ ಕೂಡ ಕೇಳಿ ಬರ್ತಕ್ಕಂಥದ್ದು. ತುಂಗಭದ್ರಾ ಜಲಾಶಯದಿಂದ ಕ್ಯಾಮರಾಮನ್ ರವಿಕುಮಾರ್ ಜೊತೆ ಬಸವರಾಜ ನಳ್ಳಿ, ನ್ಯೂಸ್ 18 ವಿಜಯನಗರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.